ದಯವಿಟ್ಟು ವಿಶ್ವದಲ್ಲಿರುವ ಎಲ್ಲಾ ವಿಷಯಗಳ ಬಗ್ಗೆ ಯೋಚಿಸಿ. ಅವು ಎಷ್ಟು ಅದ್ಭುತ ಅಲ್ಲವೇ? ಭೂಮಿ, ಚಂದ್ರ, ಸೂರ್ಯ, ಶುಕ್ರ, ಮಂಗಳ ಮತ್ತು ಇತರ ಹಲವಾರು ವಿಷಯಗಳು ಇವೆ. ನಮ್ಮ ಸುತ್ತಲಿನ ಆಕಾಶಕಾಯಗಳು ಸಹ ನಿಜವಾಗಿಯೂ ಅದ್ಭುತವಾಗಿವೆ. ಸೃಷ್ಟಿಯ ಅಂತಹ ಅದ್ಭುತ ಶಕ್ತಿಯೊಂದಿಗೆ ದೇವರು ಚೀಯೋನನ್ನು ಸ್ಥಾಪಿಸಿದರು. ಬಾಗಿಲು ಇಕ್ಕಟ್ಟಾದರೂ ಮತ್ತು ಕಿರಿದಾದ ರಸ್ತೆಯಾಗಿದ್ದರೂ, ನಿತ್ಯಜೀವಕ್ಕೆ ಮಾರ್ಗವನ್ನು ಹುಡುಕುವವರು ಮತ್ತು ಅದರ ಮೌಲ್ಯವನ್ನು ಅರಿತುಕೊಳ್ಳುವವರು ಅದರ ಬಳಿಗೆ ಬರುವಂತೆ ದೇವರು ಎಲ್ಲವನ್ನೂ ಸಿದ್ಧಪಡಿಸಿದ್ದಾರೆ. ಇದು ದೇವರಿಂದ ಮಾಡಲ್ಪಟ್ಟಿದೆ ಎಂಬ ಅಂಶವು ಈಗಾಗಲೇ ಮೇರುಕೃತಿಯಾಗಿದೆ ಎಂದು ಸೂಚಿಸುತ್ತದೆ. ಇದು ದೇವರಿಂದ ಆಜ್ಞಾಪಿಸಲ್ಪಟ್ಟಿದೆ ಎಂಬ ಅಂಶವು ಈಗಾಗಲೇ ಅತ್ಯಂತ ಮೌಲ್ಯಯುತವಾಗಿದೆ ಮತ್ತು ಶ್ರೇಷ್ಠವಾಗಿದೆ ಎಂದು ಸೂಚಿಸುತ್ತದೆ. ದಯವಿಟ್ಟು ಮತ್ತೊಮ್ಮೆ ಯೋಚಿಸಿ, ಹೊಸ ಒಡಂಬಡಿಕೆಯ ಸತ್ಯವು ಪರಲೋಕ ರಾಜ್ಯದಲ್ಲಿ ಅಂತಹ ಅಮೂಲ್ಯ ಮತ್ತು ಶಾಶ್ವತ ಮೌಲ್ಯವನ್ನು ಹೊಂದಿದೆ. ಸಬ್ಬತ್ ದಿನ ಮತ್ತು ಹಬ್ಬಗಳನ್ನು ಒಮ್ಮೆಯಾದರೂ ಆಚರಿಸುವುದು ಎಷ್ಟು ಮೌಲ್ಯಯುತವಾಗಿದೆ. ಅದು ಅಮೂಲ್ಯವಾಗಿಲ್ಲದಿದ್ದರೆ ಅದನ್ನು ಆಚರಿಸಲು ದೇವರು ನಮಗೆ ಆಜ್ಞಾಪಿಸುತ್ತಿರಲಿಲ್ಲ. ನೀವು ಕೆಟ್ಟವರಾಗಿದ್ದರೂ ನಿಮ್ಮ ಮಕ್ಕಳಿಗೆ ಏನು ಕೊಡುತ್ತೀರಿ ಎಂದು ಸತ್ಯವೇದದಲ್ಲಿ ಬರೆಯಲಾಗಿದೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ನೀಡುತ್ತೀರಿ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನ ಮಕ್ಕಳಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಯಾರಾದರೂ ಕೆಟ್ಟವರಾಗಿದ್ದರೂ ಅವರು ತಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಹೇಗೆ ನೀಡಬೇಕೆಂದು ತಿಳಿದಿದ್ದಾರೆ ಎಂದು ವಚನವು ಹೇಳುತ್ತದೆ. ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ನಮಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ದೇವರು ನಮಗಾಗಿ ಶಿಲುಬೆಯ ಮೇಲೆ ಯಾತನೆಯನ್ನು ಅನುಭವಿಸಲು ಹಿಂಜರಿಯಲಿಲ್ಲ. ಅವರು ಸೃಷ್ಟಿಕರ್ತ ದೇವರಾಗಿದ್ದರು. ಅವರು ತನ್ನ ಸೃಷ್ಟಿಯಿಂದಲೇ ಅವಮಾನವನ್ನು ಸಹಿಸಿಕೊಂಡರು. ದೇವರು ನಮ್ಮನ್ನು ಅಷ್ಟು ಪ್ರೀತಿಸುತ್ತಾರೆ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಎಂದು ಬರೆಯಲಾಗಿದೆ. ಇದು ಬಹಳ ಅರ್ಥಪೂರ್ಣವಾದ ಸಂದೇಶವಲ್ಲವೇ? ಹಾಗಾದರೆ ತಂದೆ ಮತ್ತು ತಾಯಿ ನಮಗೆ ಏನನ್ನು ಕೊಟ್ಟರು? ಅವರು ನಮಗೆ ಹೊಸ ಒಡಂಬಡಿಕೆ, ಸಬ್ಬತ್ ದಿನ, ಪಾಸ್ಕ ಹಬ್ಬ ಮತ್ತು ಹಬ್ಬಗಳನ್ನು ನೀಡಿದರು. ನಾವು 1 ಪೇತ್ರನು ಪುಸ್ತಕ ಅಧ್ಯಾಯ 1 ನೋಡೋಣ. 1 ಪೇತ್ರನು ಅಧ್ಯಾಯ 1 ವಚನ 7 ನೋಡೋಣ. ಬಂಗಾರವು ನಾಶವಾಗುವಂತದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟುಮಾಡುವುದು. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲಶಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು, ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ, ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದರೆಂಬುದು ಅವರಿಗೆ ಪ್ರಕಟವಾಯಿತು. ಎಲ್ಲವನ್ನೂ ನಮಗಾಗಿ ಮಾಡಲಾಗಿದೆ. ಇದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ಯಾರಿಗೆ ಸಂಗತಿಗಳನ್ನು ನೋಡಬೇಕೆಂಬ ಅಪೇಕ್ಷೆ ಉಂಟು, ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ಆಧ್ಯಾತ್ಮಿಕವಾಗಿ ಸುವಾರ್ತೆ ಎಂದರೇನು? ಇದು ದೇವರು ನಮಗೆ ಪ್ರಕಟಿಸಿದ ಹೊಸ ಒಡಂಬಡಿಕೆಯಾಗಿದೆ. ದೇವದೂತರಿಗೆ ಏನನ್ನು ನೋಡಲು ಅಪೇಕ್ಷೆ ಉಂಟು? ಅವರಿಗೆ ಸಂಗತಿಗಳನ್ನು ನೋಡುವ ಅಪೇಕ್ಷೆ ಉಂಟು.